ಸಾಕಷ್ಟು ಜನ ಸಣ್ಣ ಆಗಬೇಕು, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಅಂತ ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ. ಅವರಿಗೆ ಟಿಪ್ಸ್ ಏನು ಹೇಳ್ತೀರಾ? ಪ್ಲೀಸ್ ವರ್ಕ್ ಆನ್ ಯೋರ್ ಬಾಡಿ. ನಿಮಗೆ ಏನಾಗುತ್ತೋ, ಯೋಗ ಆಗ್ಬೋದು, ಇಲ್ಲ ಜಿಮ್ ಆಗ್ಬೋದು, ಸಾಕಷ್ಟು ಇದೆಲ್ಲ ಇದೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿದೆ. ದಿನದಲ್ಲಿ ಒಂದಿಷ್ಟು ಗಂಟೆ ಕಾಲ ಆ್ಯಕ್ಟಿವಿಟೀಸ್ ನನಗೋಸ್ಕರ ಮಾಡ್ತಿದ್ದೀನಿ ಅಂತ ಮಾಡಿ. ಫುಡ್ ಲೈಫ್ ಸ್ಟೈಲ್ಸ್ನ ಚೇಂಜ್ ಮಾಡಿಕೊಂಡು ದೆನ್ ಯು ವಿಲ್ ಎಕ್ಸ್ಪೀರಿಯನ್ಸ್ ಎ ಗುಡ್ ಲೈಫ್. ನೆಸೆಸಿಟಿ ಅದು ಚಾಯ್ಸ್ ಅಲ್ಲ. ನಮ್ಮ ಹೆಲ್ತ್ ಅನ್ನೋದು ಚಾಯ್ಸ್ ಅಲ್ಲ, ಇಟ್ ಈಸ್ ಅ ನೆಸೆಸರಿ, ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ನಾವು ಕೊನೆ ಉಸಿರಿರೋ ತನಕನೂ ವಿ ಹ್ಯಾವ್ ಟು ಫೀಲ್ ಗುಡ್ ಅಬೌಟ್ ಅವರ್ ಹೆಲ್ತ್. ಸೊ ಪ್ಲೀಸ್ ಕಂಟಿನ್ಯೂ ಮಾಡಿ ಅಂತೀನಿ ನಾನು. ಇವತ್ತು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ಅನಿಸುತ್ತೆ? ತುಂಬ ಮಟ್ಟಿಗೆ ಬದಲಾವಣೆ ಆಗಿದೆ. ಮಾತಾಡೋ ರೀತಿ ಇರ್ಬೋದು, ಯೋಚನೆ ಮಾಡೋ ರೀತಿ ಇರ್ಬೋದು, ಒಂದು ಸ್ನೇಹ ಬೆಳೆಸೋ ರೀತಿ ಇರ್ಬೋದು, ಎಲ್ಲೂ ಚೇಂಜ್ ಆಗಿದೆ. ಇದಕ್ಕೆ ನಾವು ಇವಾಗ ನಮ್ಮ ಮೆಂಟಲಿ ವಿ ಆರ್ ಸೋ ಸ್ಟ್ರೆಸ್ಡ್, ಅದು ದೇಹದ ಮೇಲೆ ಪರಿಣಾಮ ಬೀಳುತ್ತೆ. ಆದರೆ ದೇಹನ ನಾವು ದಂಡ್ಸೋಕ್ಕೆ ಶುರು ಮಾಡಿದ್ರೆ ತಲೆನೂ ಅಷ್ಟೇ ಸೀಮಿತದಲ್ಲಿ ಇಟ್ಕೋಬಹುದು. ಫಸ್ಟು ಈಸಿಯಾಗಿ ನಾವು ಏನಾರು ಮಾಡ್ಬೋದು ಅಂತಂದರೆ ನಮ್ಮ ಫಿಸಿಕಲ್ ಬಾಡಿ ಮೇಲೆ ವಿ ಕ್ಯಾನ್ ವರ್ಕ್. ಯಾಕೆಂದರೆ ಮೆಂಟಲಿ ತುಂಬ ಕಷ್ಟ ಇದೆ. ಅದಕ್ಕೆ ನಾವು ಕಾಮ್ ಮಾಡಿಸಿ ಅದಕ್ಕೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು, ಅದು ಮೆಡಿಟೇಷನ್ ಇರ್ಬೋದು, ಅದ್ರದ್ದು ಏನೋ ಆ್ಯಕ್ಟಿವಿಟೀಸು ಪ್ರೋಸೆಸ್ ಲಾಂಗ್. ಆದರೆ ಬಾಡಿನಲ್ಲಿ ಏನು, ಯು ಹ್ಯಾವ್ ಟು ಜಸ್ಟ್ ಡೂ ಎಕ್ಸಸೈಸ್. ಇವತ್ತೊಂದು ಅರ್ಧ ಗಂಟೆ ಇರ್ಬೋದು, 50 ನಿಮಿಷ ಇರ್ಬೋದು ಅಂತ ನೀವು ಬಾಡಿ ಮೇಲೆ ಯಾವಾಗ ಈ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಹೋಗ್ತೀರಾ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ದ ಈಸಿಯೆಸ್ಟ್ ವೇ. ಬಾಡಿ ಸರಿ ಹೋಗಿದ ಕೂಡಲೇ ಮೆಂಟಲಿನೂ ಯು ವಿಲ್ ಬಿಕಮ್ ಮೋರ್ ಆ್ಯಕ್ಟಿವ್ ಆ್ಯಂಡ್ ಕಾಮ್. ನಿಮ್ಮ ಮೆಂಟಲ್ ಹೆಲ್ತು ಚೆನ್ನಾಗಾಗ್ತಾ ಹೋಗುತ್ತೆ. ಓಕೆ, ಸೊ ಆ ಥರ ಚೇಂಜಸ್ ನಂಗೆ ಸಾಕಷ್ಟು ಆಗಿದೆ. ಆದರೆ ನನ್ನ ಈ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಮಧ್ಯ ನಾನೊಂದಷ್ಟು ನಾನು ಸ್ಪಿರಿಚುಯಾಲಿಟಿನಲ್ಲಿ ಒಳಪಡಿಸ್ಕೊಂಡಿದ್ದೆ. ಹಾಗೆ ನಾನು ಆಗಲೇ ಹೇಳ್ದಂಗೆ ಅರ್ಚನಾ ಅಂತ ಹೇಳಿದ್ನಲ್ಲ, ನನ್ನ ಸ್ನೇಹಿತೆ ಹತ್ರನೇ ನಾನು ಮ್ಯೂಸಿಕ್ ಕಲಿತಾ ಇದ್ದೆ. ಸೊ ನೀವು ಹಾಡು ಹಾಡ್ತೀರಾ? ಹಾಂ, ತಕ್ಕ ಮಾಡಿ ಈಗ ಕಲಿತಾ ಇದ್ದೀನಿ, ಹಾಡ್ತೀನಿ, ಬರುತ್ತೆ ಅನ್ನೋಷ್ಟೆಲ್ಲ ಕಾನ್ಫಿಡೆನ್ಸ್ ಇಲ್ಲದಿದ್ರು ಹಾಡಬಲ್ಲೆ ಅನ್ನೋದು ಒಂದಿದೆ. ಸೊ ಈ ಕಲಿಕೆ ಮಧ್ಯ ಈ ಸ್ಪಿರಿಚುಯಾಲಿಟಿನೂ ಅದನ್ನು ಅರ್ಥ ಮಾಡಿಕೊಂಡು ಇದು ಎಲ್ಲೂ ಸೇರೋದ್ರಿಂದ ಒಂಥರ ಪ್ಯಾಕೇಜ್ ಥರ ನನಗೆ ಐ ಹ್ಯಾವ್ ಬಿಕಮ್ ಅ ಡಿಫ್ರೆಂಟ್ ಪರ್ಸನ್. ಸೊ ಮೆಂಟಲಿನೂ ಅಷ್ಟೇ, ಜನದ ಜೊತೆ ಬೆರೆಯೋದಿರ್ಬೋದು, ಮಾತಾಡೋ ರೀತಿ ಇರ್ಬೋದು, ಎಲ್ಲನೂ ಬದಲಾಗಿದೆ. ಕೆಲವ್ರಿಗೆ ತಪ್ಪು ತಿಳುವಳಿಕೆ ಇದೆ, ಸ್ಪಿರಿಚುವಾಲಿಟಿ ಅಂತಂದರೆ ಒಂಥರ ಸನ್ಯಾಸ ಜೀವನ ಅನ್ನೋ ಥರ ಎಲ್ಲ ಇದೆ. ಈ ಡಿಫ್ರೆನ್ಸ್ ಏನು ಅಂತ ಹೇಳ್ತೀರಾ? ಸ್ಪಿರಿಚುಯಾಲಿಟಿ ಅಂತಂದರೆ ನನ್ನ ಪ್ರಕಾರ ಟು ನೋ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ಒಂದಷ್ಟಿದೆ. ನಮ್ಮ ವೇದಾಂತ ಈಸ್ ಲೈಕ್ ಇದು ಏನು ಗೈಡ್. ಇವಾಗ ನಾವು ಒಂದು ಮ್ಯಾನ್ಯುವಲ್ ಅಂತ ಸಿಗುತ್ತೆ, ಒಂದು ಫೋನ್ ತೊಗೊಂಡ್ರೆ ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅನ್ನೋದಿರುತ್ತಲ್ಲ, ಆ ಥರ ಅದು ನಮ್ಮ ಜೀವನಕ್ಕೆ ಒಂದು ಮ್ಯಾನ್ಯುವಲ್. ಬಟ್ ಆ ವೇದಾಂತ ವೇದಗಳನ್ನ ಓದಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಮಗೆ ಬರಲ್ಲ. ಆದರೆ ಅದು ಸಾರಾಂಶಗಳನ್ನ ತಗೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಒಳ್ಳೆಯ ಜೀವನನ ನಡೆಸೋದೇ ಸ್ಪಿರಿಚುಯಾಲಿಟಿ. ಆದರೆ ಅದಕ್ಕೆ ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ಇರುತ್ತೆ. ಅಂದರೆ ಬೆಳಗ್ಗೆ ಎದ್ದೇಳು, ಪೂಜೆ ಮಾಡು, ಇದು ಯಾವುದು ತಪ್ಪಲ್ಲ, ಇದೆಲ್ಲೂ ಇನ್ನೂ ಆ್ಯಡ್ ಆಗುತ್ತೆ ಹೊರತು ನಿಮ್ಮ ಎನರ್ಜಿಗೆ. ಬಟ್ ಸ್ಪಿರಿಚುಯಾಲಿಟಿ ಈಸ್ ಟು ನೋ ಯುವರ್ ಸೆಲ್ಫ್. ಆಧ್ಯಾತ್ಮಿಕ ಅಂದರೆ ನಿನ್ನ ಬಗ್ಗೆ ನೀನು ತಿಳ್ಕೊ, ಆಗ ಯು ಹ್ಯಾವ್ ಅ ಕ್ವಾಲಿಟಿ ಲೈಫ್. ದಟ್ ಇಸ್ ವಾಟ್ ಐ ಫೀಲ್. ಈಗ ಸ್ಪಿರಿಚುಯಾಲಿಟಿ ಬಂದ ಮೇಲೆ ನಿಮ್ಮಲ್ಲಿ ಏನು ಬದಲಾವಣೆ ಆಗಿದೆ? ನನ್ನಲ್ಲಿ ಜೀವನ ನೋಡೋ ರೀತಿ ಬದಲಾಗಿದೆ. ಯಾರು ಬೆಲ್ಲ ಕೋಪ ಮಾಡ್ಕೊಳ್ಳೋದು ಬದಲಾಗಿದೆ. ಜೀವನ ಏನು ಅಂತ ಅರ್ಥ ಆದಾಗ ಯಾಕೆ ಅನ್ನೋ ಪ್ರಶ್ನೆ ಬರೋಲ್ಲ ಅಲ್ಲ, ಅಥವಾ ನನಗೆ ಯಾಕೆ ಅನ್ನೋ ಪ್ರಶ್ನೆ ಬರೋಲ್ಲ. ಇದಾಗಲೇಬೇಕಿತ್ತು, ಎಲ್ಲವೂ ಇಟ್ ಈಸ್ ಮೆಂಟ್ ಟು ಹ್ಯಾಪನ್ ಅಂತ ಅಂದಮೇಲೆ ಅಯ್ಯೋ ನನಗೆ ಯಾಕೆ ಹಿಂಗಾಯಿತು ಅಂತ ಅನ್ನೋಕ್ಕಾಗಲ್ಲ. ನನಗಾಗಿದೆ, ಸೊ ಈಗ ನಾನೇನು ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಈ ಥರ ಬದಲಾವಣೆ ನನ್ನಲ್ಲಿ ಆಗಿದೆ. ಇನ್ನೊಂದು ವೈಯಕ್ತಿಕ ವಿಷಯದ ಬಗ್ಗೆ ಮಾತಾಡೋದಾದರೆ, ನಿಮ್ಮ ಮನೆಯಲ್ಲಿ ಈಗ ಅಪ್ಪನ ಕಳ್ಕೊಂಡಿದ್ದೀರಾ, ತಾಯಿ ಇದ್ದಾರೆ, ತಂಗಿ ಇದ್ದಾರೆ, ಮನೇಲಿ 3 ಹೆಣ್ಮಕ್ಳು, 4 ಇನ್ನೊಂದು ನನ್ನ ತಂಗಿಗೊಂದು ಮಗು ಇದೆ. ಓಕೆ, ಈ ಮನೆಯಲ್ಲಿ ಒಬ್ಬರು ಗಂಡಸು ಅಂದರೆ ನನ್ನ ಬ್ರದರ್ ಇಲ್ಲ ಅಷ್ಟೇ ಪಾಪ. ಅಂದರೆ ಈಗ 2 ಹೆಣ್ಮಕ್ಳು ಮನೇಲಿದ್ದಾಗ ಒಂದಷ್ಟು ಜನ ಮಾತಾಡ್ತಾರೆ, ಓ 2 ಹೆಣ್ಣ ಅಂತ. ಇವತ್ತಿಗೂ ಕೂಡ ಎಷ್ಟೇ ಕಾಲ ಮುಂದುವರೆದ್ರೂ ಹೆಣ್ಣು ಅಂತ ಹೀಗಳಿಯವ್ರು ಇದ್ದೇ ಇದ್ದಾರೆ. ಈಗ ನೀವು ಮದುವೆ ಆಗಲ್ಲ ಅಂತ ಹೇಳಿದ್ದೀರಾ, ಇವತ್ತು ಜನ ಏನು ಮಾತಾಡ್ತಾರೆ ಅಂತ, ಅಥವಾ ಈ ಹಿಂದಿನ ದಿನಗಳಲ್ಲಿ ಏನು ಹೇಳ್ತಾ ಇದ್ರು, ಅದರಿಂದ ನೀವು ಹೇಗೆ ಹೊರಗೆ ಬಂದ್ರಿ?
ನಮ್ಮಮ್ಮನ ತುಂಬ ನಿಂದಿಸಿರೋರು ಇದ್ದಾರೆ. ಇಬ್ಬರು ಹೆಣ್ಮಕ್ಳಿದ್ದಾರೆ, ಮದುವೆ ಮಾಡಿಸ್ಬಿಟ್ಟು ನಿನ್ನ ಜವಾಬ್ದಾರಿ ಕಳ್ಕೊಂಡು ನೀನು ರಾಮಕೃಷ್ಣ ಅಂತ ಎಲ್ಲಾರ ಇದ್ಬಿಡು, ಯಾಕೆ ತಲೆ ಕೆಡಿಸ್ಕೊತೀಯ, ನಾವೊಂದು ಹೊಸ ಮನೆ ಕೊಂಡ್ಕೋಬೇಕು, ನಮ್ಮದೇ ಒಂದು ಮನೆ ಮಾಡ್ಕೋಬೇಕು ಅಂದಾಗ ನಿನ್ಗೆ ಯಾಕೆ ಬೇಕು ಆಸ್ತಿ, ಗಂಡನ ಕಳ್ಕೊಂಡಿದ್ಯಾ, ನಿಂದಷ್ಟು ನೀನು ನೋಡ್ಕೊ, ಮಕ್ಕಳನ್ನ ಮದುವೆ ಮಾಡಿಬಿಡು, ಈಗೇನು ಆಸ್ತಿ ತೊಗೊಂಡು ಏನು ಮಾಡ್ತೀಯ, ಈಗ ಆ ಶೋಕಿ ಯಾಕೆ, ಈ ಥರ ಎಲ್ಲ ಮಾತಾಡಿದ್ದಾರೆ. ಬಟ್ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಏನಕ್ಕೆ ಅದೆಲ್ಲ ಮಾತಾಡ್ತಾರೆ, ಅದೆಲ್ಲ ಪ್ರಶ್ನೆ ಮಾಡಿನೂ ಅರ್ಥ ಇಲ್ಲ. ಈಗ ಸದ್ಯಕ್ಕೆ ಯಾರು ಏನೂ ಮಾತಾಡಲ್ಲ, ಬಿಕಾಸ್ ಐ ಆಮ್ ಡೂಯಿಂಗ್ ಆಲ್ ದ ರೆಸ್ಪಾನ್ಸಿಬಿಲಿಟಿ ದಟ್ ಡಾಟರ್ ಹ್ಯಾಸ್ ಟು ಡೂ ಆ್ಯಂಡ್ ಮೈ ಮದರ್ ಈಸ್ ಆಲ್ಸೋ ಹ್ಯಾಪಿ. ಯಾರು ಏನು ಮಾತಾಡಿದ್ರು ನನ್ನ ಕಿವಿಗೆ ಬಿದ್ದರೂ ನಾನು ಕೇಳಿಸ್ಕೊಳಕ್ಕೆ ಹೋಗಲ್ಲ. ಸೊ ಇಟ್ ಡಸಂಟ್ ಅಫೆಕ್ಟ್ ಮೀ ಎನಿಮೋರ್. ನೀವು ಹೇಳಿದ್ರಿ ನಾನು ಮದುವೆ ಆಗಲ್ಲ ಅಂತ. ಮುಂದಿನ ದಿನಗಳಲ್ಲಿ ನನ್ನನ್ನು ಯಾರು ನೋಡ್ಕೋತಾರೆ, ನನಗೆ ಯಾರು ಇರ್ತಾರೆ, ಈ ಪ್ರಶ್ನೆ ಯಾವತ್ತಾದರೂ ಕಾಡಿದ್ಯಾ? ಯಾವತ್ತೂ ಕಾಡಿಲ್ಲ. ಯಾಕೆಂದರೆ ನನಗೆ ಇವತ್ತಿಗ ನನ್ನ ಪ್ರಶ್ನೆ ಏನು ಅಂತಂದರೆ, ಈಗ ನಾನು ಮದುವೆ ಆಗಿ ಇವತ್ತು ನನ್ನನ್ನು ನೋಡ್ಕೊತಾನೆ ಅಂತ ಮದುವೆ ಆಗಿ, ಲೈಫ್ ಇಸ್ ನಾಟ್ ದ ಸೇಮ್, ಶಾಶ್ವತ ಅಲ್ಲ. ನಾಳೆ ಅವ್ನು ನನಗಿಂತ ಮುಂಚೆ ಹೋದರೆ ಏನು ಮಾಡೋದು, ಮತ್ತೆ ಅಲ್ಲಿ ಬಿಕಮ್ ಆಲ್ ಅಲೋನ್ ಅಲ್ಲ. ಹೀಗೆ ಆಗುತ್ತೆ ಅಂತಲ್ಲ, ಐ ಕ್ಯಾನ್ ನಾಟ್ ಡಿಪೆಂಡ್ ಆನ್ ಸಂಬಡಿ. ಸೊ ಆ ಥರ ಯಾವತ್ತೂ ನನಗೆ ಅನಿಸಿಲ್ಲ. ಸುಮಾರು ಜನ ಬಂದಿದ್ದಾರೆ, ಹೀಗೆ ಆದರೆ ಹೆಂಗೆ, ಅಮ್ಮಂಗೂ ವಯಸ್ಸಾಗುತ್ತೆ, ನೀನು ನೋಡ್ಕೊಳಕ್ಕೆ ಯಾರಾರ ಬೇಕು, ಮದುವೆ ಆಗಬೇಕು. ನಾನು ನೋಡ್ಕೊಳಕ್ಕೆ ಯಾರಾರ ಬೇಕು ಅಂದರೆ ಯಾರು ನರ್ಸ್ ಇಟ್ಕೊತೀನಿ, ಗಂಡ ಎತ್ತಿಗೆ ಬೇಕು ಅಂತ ನನ್ನ ಪ್ರಶ್ನೆ. ಸೊ ನಾನು ಆ ಥರ ಡಿಪೆಂಡ್ ಆಗಿಲ್ಲ, ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಕೆಲವೊಂದು ಸಲ ಹೇಳೋದಿದೆ, ಅಂದರೆ ಒಂದು ಹೆಣ್ಣಿಗೆ ಅವಳ ಎಲ್ಲ ವಿಷಯವನ್ನು ಇನ್ನೊಂದು ಹೆಣ್ಣತ್ರ ಹೇಳೋಕ್ಕಾಗಲ್ಲ, ಅಥವಾ ಹುಡುಗರ ಹತ್ರ ಹೇಳುವಾಗ ಸಿಗುವಂತಹ ಕಂಫರ್ಟು ಇನ್ನೊಂದು ಹೆಣ್ಣತ್ರ ಸಿಗಲ್ಲ ಅಂತ ಕೆಲವ್ರು ಹೇಳೋದನ್ನು ನಾನು ಕೇಳಿದ್ದೀನಿ. ನಾನು ನಿಮಗೆ ಎಲ್ಲೋ ಒಂದು ಕಡೆ ಪಾರ್ಟ್ನರ್ ಬೇಕು, ಮಾನಸಿಕವಾಗಿ ಒಂದು ಸಾಂಗತ್ಯಕ್ಕೆ ಅಂತ ಅನಿಸಿಲ್ವಾ? ಆ ಥರ ಬೇಕು ಅಂತ ಅನಿಸುತ್ತೆ, ಅದನ್ನು ಡಿನೈ ಮಾಡಲ್ಲ. ಆ ಥರ ಪಾರ್ಟ್ನರ್ ನಾನು ಆಗಲೇ ಹೇಳಿದ್ನಲ್ಲ, ಐ ಆಮ್ ರೆಡಿ ಟು ಮಿಂಗಲ್, ಐ ಕ್ಯಾನ್ ಡೇಟ್ ಪೀಪಲ್ ಆ್ಯಂಡ್ ಅವ್ರು ನನ್ನ ಪಾರ್ಟ್ನರ್ ಆಗಿರೋದಕ್ಕೆಲ್ಲ. ನನಗೆ ಮದುವೆ ಅನ್ನೋ ಒಂದು ಈ ಸೆಟಪ್ ಇಷ್ಟ ಇಲ್ಲ. ಅಂದರೆ ತಾಳಿ ಕಟ್ಟೋದಾಗಲಿ, ಒಂದು ರಿಜಿಸ್ಟರ್ ಮಾಡೋದಾಗಲಿ, ಅದಿಷ್ಟ ಇಲ್ಲ. ಒಟ್ಟಿಗೆ ಐ ಆಮ್ ಓಕೆ ಟು ಬಿ ಇನ್ ಅ ಲಿವ್ ಇನ್ ರಿಲೇಷನ್ಶಿಪ್, ದ್ಯಾಟ್ ಈಸ್ ನೋ ಪ್ರಾಬ್ಲಮ್. ಆದರೆ ಈ ಮುಕ್ತವಾಗಿ ಮಾತಾಡಬೇಕು ಅಂತಂದರೆ ನನ್ನ ಜೊತೆ ಇರೋ ಎಲ್ಲ ಸ್ನೇಹಿತರು ಅಷ್ಟೇ ಚೆನ್ನಾಗಿದ್ದಾರೆ. ನನ್ನ ಬೆಸ್ಟ್ ಫ್ರೆಂಡ್ ಸಿಂಧು ಆಗಿರ್ಬೋದು, ನಾನು ಆಗಲೇ ಹೇಳ್ದಂಗೆ ಅರ್ಚನಾ ಆಗಿರ್ಬೋದು, ಇನ್ನೊಂದಷ್ಟು ಜನ ಇದೆ. ಎಲ್ಲರ ಹತ್ರನೂ ಮುಕ್ತವಾಗಿ ಏನು ಬೇಕೋ ಎಲ್ಲವೂ ಮಾತಾಡುವಂಥ ಒಂದು ಏನೋ ಆ ಬಾಂಧವ್ಯ ನನಗಿದೆ. ಸೊ ನನಗೆ ಆ ಥರ ಯಾವತ್ತೂ ಅನಿಸಿಲ್ಲ. ಬಟ್ ಪಾರ್ಟ್ನರ್ ಬೇಕು ಅಂತ ನಾನು ಹೇಳ್ತೀನಿ, ಅದನ್ನು ಡಿನೈ ಮಾಡಲ್ಲ. It's a nice thing to have one person for yourself. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.